ಗಣೇಶನ ಸಾಧಕರವರು ಅವ್ರ ಮುಖ ಸೇಮ್ ಗಣೇಶನ ಥರನೇ ಇದೆ. ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ ಈ ಹುಬ್ಬಿನ ಮಧ್ಯದ ಜಾಗ ಮೂಗು ಉಬ್ಬುಕೊಂಡು ಅವ್ರ ಮುಖ, ಅದನ್ನು ನಾವು ಯಾವುದೇ ಡೆಫಿನೇಷನ್ ಕೊಡೋಕ್ಕಾಗಲ್ಲ. ಆದರೆ ಅವ್ರನ್ನ ನೋಡಿದಷ್ಟೇ ಗಣೇಶನ ಪ್ರತಿರೂಪ ಅಂತ ನಾವು ಹೇಳ್ಬೋದು. ಆ ರೀತಿ ಅವ್ರ ಮುಖ ಇದೆ. ಗಣೇಶನ ನಿರಂತರ ಜಪ, ಗಣೇಶನ ಧ್ಯಾನ, ಆ ದೇವತಾ ಸ್ವರೂಪನೇ ಬಂದ್ಬಿಟ್ಟಿದೆ ಅವರಿಗೆ. ನರಸಿಂಹಸ್ವಾಮಿ ದೇವಸ್ಥಾನದ ಅರ್ಚಕರು, ನಾನು ಹೆಸರು ಹೇಳಕ್ಕೆ ಹೋಗಲ್ಲ ಎಲ್ಲಿ ಏನು ಅಂತ, ಯಾಕಂದರೆ ಇವೆಲ್ಲ ಹುಡ್ಕೊಂಡು ಹೋಗ್ಬಿಡ್ತೀರ. ಆ ದೇವಸ್ಥಾನದ ಅರ್ಚಕರು ಮಂಗಳಾರತಿ ಮಾಡಿ ಆಚೆ ಬರ್ತಾರೆ. ಆಚೆ ಬಂದಾಗ ಅವರು ಕಣ್ಣಿನ ಗುಡ್ಡೆ ಒಂದೊಂದು ಇಷ್ಟಿದ್ದಪ್ಪ, ಒಂದೊಂದು ಕಣ್ಣಿನ ಗುಡ್ಡೆ ಇಷ್ಟಿದ್ದಪ್ಪ. ನರಸಿಂಹಸ್ವಾಮಿನೇ ಅವ್ರ ಮುಖದಲ್ಲಿ ಕಾಣ್ತಾನೆ, ಮಂಗಳಾರತಿ ಟೈಮಲ್ಲಿ ಮಾತ್ರ ಅದು. ಆಮೇಲೆ ಅವ್ರ ಮುಖ ಯಥಾಸ್ವರೂಪಕ್ಕೆ ಬಂದ್ಬಿಡುತ್ತೆ. ಆ ಮಂಗಳಾರತಿ ಮಾಡಿ ಆಚೆ ಬಂದಾಗ ಅವ್ರ ಮುಖ ನಾವು ಅಬ್ಸರ್ವ್ ಮಾಡಿದಾಗ ನರಸಿಂಹಸ್ವಾಮಿ ಮುಖನೇ ಇದ್ದಂಗಿರುತ್ತೆ. ಇದು ಹೇಗಿದು? ಧ್ಯಾನ ಮಾಡ್ತಾ 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 ಕೈ ಇಟ್ಕೊಳ್ಳೋದು, ಕಾಲ ಮೇಲೆ ಕಾಲು ಹಾಕೊಂಡು ಹಿಂಗೆ ಕೂತ್ಕೊಳ್ಳೋದು. ಅವರು ಧ್ಯಾನ ಮಾಡ್ತಾ ಮಾಡ್ತಾ ಸಾಧಕರು ಆಟೋಮೆಟಿಕ್ಕಾಗಿ ಅದನ್ನೇ ತೋರ್ಪಡಿಕೆಗೆ ಇದಕ್ಕೆ ಅಲ್ಲ, ಯಾರು ಇಲ್ಲದೆ ಇದ್ರೂ ಅವ್ರು ಧ್ಯಾನ ಮಾಡೋ ಜಾಗದಲ್ಲಿ ಯಾರು ಇಲ್ಲದೆ ಇದ್ರೂ ಅವ್ರು ಧ್ಯಾನ ಮಾಡ್ತಾ ಮಾಡ್ತಾ, ಲಲಿತಾದೇವಿ ಧ್ಯಾನ ಮಾಡ್ತಾ ಮಾಡ್ತಾ ಕಾಲ ಮೇಲೆ ಕಾಲು ಹಿಂಗೆ ರಾಜರಾಜೇಶ್ವರಿ ಯಾವ ರೀತಿ ಕೂತ್ಕೊಳ್ತಾಳೆ ಆ ರೀತಿ ಹಿಂಗೆ ಕೂತ್ಕೊಳ್ಳೋದು, ಕೈ ಈ ರೀತಿ ಇಡ್ತಾರೆ ಹಿಂಗೆ ಅದ ಸ್ವಾಭಾವಿಕವಾಗಿ ಧ್ಯಾನ ಮಾಡ್ತಾ ಮಾಡ್ತಾ ಆ ದೇವತಾ ಸ್ವರೂಪನೇ ಬಂದ್ಬಿಡುತ್ತೆ ಅವ್ರಿಗೆ. ಶ್ರೀ ಗುರುಭ್ಯೋ ನಮಃ, ಹರಿ ಓಂ, ಶ್ರೀಮಾತ್ರೇ ನಮಃ. ಇಷ್ಟ ದೇವತೆಯ ಧ್ಯಾನ ಮಾಡ್ತಾ ಮಾಡ್ತಾ ಆ ಸ್ವರೂಪನೇ ಭಕ್ತನ ಮೇಲೆ ಬಂದ್ಬಿಡುತ್ತೆ. ಆ ಸ್ವರೂಪನೇ ಆಗೋಗ್ತಾನೆ. ಇದಕ್ಕೆ ಸಾವಿರಾರು ಉದಾಹರಣೆ. ಇದನ್ನ ಭಯ ಪಡೋದಾಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ, ಆತಂಕ ಗಾಬರಿ ಏನೂ ಪಡಬೇಕಾಗಿಲ್ಲ. ಯಾಕಂದರೆ ನಿರಂತರವಾಗಿ ಏನು ಚಿಂತನೆ ಮಾಡ್ತೀವಿ ಆ ಸ್ವರೂಪನೇ ನಮ್ಮಲ್ಲೇ ಆವಾಹನೆ ಆಗೋಗುತ್ತೆ. ಗಣಪತಿಯ ಸಾಧಕರವರು ಯಾವಾಗಲೂ ಓಂ ಗಂ ಗಣಪತಿಯೇ ನಮಃ ಮಂತ್ರ ಜಪ, ಗಣೇಶನ ಚಿಂತನೆ ಬಿಟ್ಟರೆ ಬೇರೆ ಇಲ್ಲ. ಅವ್ರಿಗೆ ಯಾವ ರೀತಿ ಗಣೇಶ ಒಲಿದಿದ್ದಾನೆ ಅಂದರೆ ಮಾತಾಡ್ತಾನೆ ಗಣಪತಿ ಅವ್ರ ಜೊತೆನಲ್ಲಿ, ಪ್ರತ್ಯಕ್ಷವಾಗಿ ಮಾತಾಡ್ತಾನೆ. ಹುಬ್ಬಿನ ಮಧ್ಯೆ ಮೂಗು ಈ ಪೋರ್ಷನ್ ನೀವು ಅಬ್ಸರ್ವ್ ಮಾಡಿದ್ರೆ ಸೊಂಡ್ಲು ಥರ ಇದೆ ಅವ್ರಿಗೆ. ಮುಖ ನೋಡಿದ್ರೆ ಸೇಮ್ ಗಣೇಶನ ಮುಖ ಇದ್ದಂಗೆ ಇದೆ ಅವ್ರಿಗೆ. ಯಾವಾಗಲೂ ಗಣೇಶನ ಚಿಂತನೆ ಮಾಡಿ 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 ನಡೆದಾಡೋ ಗಣೇಶ ಥರ ಆಗ್ಬಿಟ್ಟಿದ್ದಾರೆ ಅವರು. ಅರ್ಥ ಆಯ್ತಾ? ಯಾಕೆ ಆ ಸಿದ್ಧಿ ಹೇಗೆ ಬಂತು ಅವ್ರಿಗೆ? ನಿರಂತರ ಸ್ವರೂಪ ಚಿಂತನೆ, ಪರಮಾತ್ಮನ ಸ್ವರೂಪನ ಚಿಂತನೆ ಮಾಡಿ ಮಾಡಿ ಅದೇ ಸ್ವರೂಪ ಬಂದ್ಬಿಟ್ಟಿದೆ ಅವರು. ಆ ಒಂದು ಗುಣ ಲಕ್ಷಣಗಳೆಲ್ಲ ಇದೆ ಅವರಲ್ಲಿ. ಅವ್ರಿಗೂ ಕಡುಬು ನೋಡಿದ್ರೆ ಇಷ್ಟ. ಅವ್ರು ಇದ್ದ ಕಡೆ ಎಲ್ಲ ಇಲಿಗಳು, ಅವ್ರಿಗೆ ಎಲ್ಲಿ ಹೋಗ್ತಾರೆ ಅಲ್ಲಿ ಇಲಿಗಳು. ಅವ್ರು ಇದ್ದ ಕಡೆ ಎಲ್ಲ ಪಾಪ ಆ ಇಲಿಗಳು ಬಾರಿ ತಡೆಯೋಕ್ಕಾಗ್ತಿಲ್ಲ ಅವ್ರ ಮನೆಯಲ್ಲಿ, ಯಾಕಂದರೆ ಮೂಷಿಕ ವಾಹನ ಗಣೇಶ ಈ ರೀತಿ. ಆಮೇಲೆ ಕಬ್ಬಿನ ರಸ, ಗಣಪತಿಯ ಸರ್ವ ಲಕ್ಷಣಗಳು ಅವರಲ್ಲಿ ಗೋಚರ ಆಗುತ್ತೆ. ರಾಮಕೃಷ್ಣ ಪರಮಹಂಸರು ಕಾಳಿ ಮಾತೆಯ ಸ್ವರೂಪವನ್ನೇ ಪಡ್ಕೊಂಡ್ಬಿಟ್ಟಿದ್ರು, ತಾದಾತ್ಮ ಸ್ಥಿತಿಯನ್ನು ಹೊಂದ್ಬಿಟ್ಟಿದ್ರು ಧ್ಯಾನ ಮಾಡ್ತಾ 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 ಮಾಡ್ತಾ. ನಮ್ಮ ಗುರುಗಳು ಬೆಳಗೂರಿನ ಬಿಂದು ಮಾಧವ ಸದ್ಗುರುಗಳು ನಡೆದಾಡೋ ಆಂಜನೇಯನೇ ಆಗ್ಬಿಟ್ಟಿದ್ರು ಅವರು. ದೊಡ್ಡ ಅಗಲವಾದ ಒಂದು ಕಾಲುವೆ ಇದ್ರೆ ಕಾಲುವೆನೇ ಹಾರ್ಬಿಡೋರು. ನೋಡಿದ್ದಾರೆ ಪ್ರತ್ಯಕ್ಷವಾಗಿ ಎಷ್ಟೋ ಜನ. ಆದ್ದರಿಂದ ಇದು ಕಟ್ಟುಕತೆ ಇಲ್ಲ, ಇದು ಸಾಧನೆ ಮಾಡಿ ನೋಡಬೇಕು, ಆಮೇಲೆ ಅನುಭವಿಸಬೇಕು ಇದನ್ನು. ಅದೇ ರೀತಿ ನರಸಿಂಹಸ್ವಾಮಿಯ ಜಪ, ಯಾರು ಏಕನಿಷ್ಠವಾಗಿ ನರಸಿಂಹಸ್ವಾಮಿಯ ಧ್ಯಾನವನ್ನು ಮಾಡ್ತಾರೆ, ಜಪವನ್ನು ಮಾಡ್ತಾರೆ, ಆ ಸಿಂಹ ಗರ್ಜನೆ ಅನ್ನೋದು ಅವರೇನು ಗರ್ಜಿಸಲ್ಲ. ಆ ಜಪ ಮಾಡ್ತಾ ಮಾಡ್ತಾ ಅವ್ರ ಧ್ಯಾನದಲ್ಲಿ ಕೂತ್ಕೊಂಡಿರುವಾಗ ಅವರು ಎಲ್ಲಿ ಕೂತ್ಕೊಂಡಿರ್ತಾರೆ ಅಲ್ಲಿಂದ ಸಿಂಹ ಗರ್ಜನೆ ಬೇರೆಯವ್ರಿಗೆ ಕೇಳಿಸುತ್ತೆ. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ನರಸಿಂಹಸ್ವಾಮಿ ಜಪವನ್ನು ಮಾಡುವಾಗ ಶೃಂಗೇರಿ ಪೀಠಾಧೀಶ್ವರರಾಗಿದ್ದರು. ಅವರು ಅವಧೂತ ಸದ್ಗುರು ಅಂತ ಪ್ರಖ್ಯಾತರು. ಶಾರದಾ ಪೀಠದ ಮಾಣಿಕ್ಯ ಅಂತಲೇ ಅವರ ಪ್ರಸಿದ್ಧಿ. ಅಷ್ಟೊಂದು ತಪಶ್ಶಾಲಿಗಳವರು. ಅವರು ತಮ್ಮ ಒಂದು ಅನುಷ್ಠಾನ ಮಂದಿರದಲ್ಲಿ ಜಪ ಕೂತ್ಕೊಂಡಾಗ ಪರಿಚಾರಕರೆಲ್ಲ ಬೆದರಿ ಓಡೋಗಿದ್ದಾರೆ ಆ ಸಿಂಹ ಗರ್ಜನೆಗೆ. ಏನು ಸಿಂಹ ಬಂದ್ಬಿಡ್ತಲ್ಲ ಅಂತ. ಯಾಕಂದರೆ ಅರಣ್ಯ ಪ್ರದೇಶ ಅದು. ನೋಡಿದ್ರೆ ಗುರುಗಳು ಕೊನೆಯಿಂದ ಆ ಶಬ್ದ ಕೇಳ್ತಿದೆ. ಅವರು ನರಸಿಂಹಸ್ವಾಮಿ ಸ್ವರೂಪವನ್ನೇ ಪಡ್ಕೊಂಡ್ಬಿಟ್ಟಿದ್ರು. ನರಸಿಂಹಸ್ವಾಮಿನೇ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೇನೆ ಪ್ರತ್ಯಕ್ಷವಾಗಿ ಅನುಭವ ಆಗಿದೆ. ಆ ಸ್ವರೂಪ ಬಂದ್ಬಿಡುತ್ತೆ ಚಿಂತನೆ ಮಾಡ್ತಾ ಮಾಡ್ತಾ ಮಾಡ್ತಾ. ನರಸಿಂಹಸ್ವಾಮಿ ದೇವಸ್ಥಾನದ ಅರ್ಚಕರವರು ಮಂಗಳಾರತಿ ಮಾಡಿ ಆಚೆ ಬಂದಾಗ ಒಂದೊಂದು ಕಣ್ಣು ಗುಡ್ಡೆ ಇಷ್ಟದ್ದಪ್ಪ. ಆ ನರಸಿಂಹಸ್ವಾಮಿ ಮುಖನೇ ಕಿತ್ತಿಟ್ಟಿದ್ದೇನೋ ಅಂತ ರೀತಿಯಲ್ಲಿ ನಮಗೆ ಭಾಸ ಆಗುತ್ತೆ ಮಂಗಳಾರತಿ ಮಾಡೋ ಟೈಮಲ್ಲಿ ಮಾತ್ರ ಅಬ್ಸರ್ವ್ ಮಾಡಿದಾಗ. ಆಮೇಲೆ ಮುಖ ನಾರ್ಮಲ್ ಆಗೋಗುತ್ತೆ ಅವರು. ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ. ನರಸಿಂಹಸ್ವಾಮಿ ದೇವಸ್ಥಾನಗಳು ಹೋದಾಗಲೆಲ್ಲ ನೋಡಿ, ಆ ಅರ್ಚಕರ ಮುಖ, ಆ ದೇವತೆಯ ಮುಖ ಎರಡೂ ಆ ಸಾಮ್ಯತೆ ಕಾಣಿಸುತ್ತೆ.
ಅದಕ್ಕೆ ಪ್ರತಿಬಿಂಬ ಭಾವ ಅಂತೇಳಿ. ಅಂದರೆ ಉಪಾಸನೆ ಮಾಡ್ತಾ ಮಾಡ್ತಾ ಆ ದೇವತಾ ಲಕ್ಷಣಗಳೆಲ್ಲ ಮನುಷ್ಯರಲ್ಲಿ ಗೋಚರ ಆಗಬೇಕು ಅಂತ. ಲಲಿತಾ ಸಹಸ್ರನಾಮ ಸಾಧಕರನ್ನ ನಾನು ಉದಾಹರಣೆ ಹೇಳಿದೆ. ಅವರು ಸಾಧನೆ ಮಾಡ್ತಾ ದೇವಿ ಸ್ವರೂಪನೇ ಆಗೋಗ್ತಾರೆ ಅಂತ. ಒಂದು ಉದಾಹರಣೆ, ನಿನ್ನೆ ಯಾರೋ ಬಂದಿದ್ರು, ನಿನ್ನೆ ಯಾರೋ ಬಂದಿದ್ರು. ಅವ್ರು ಸುಮಾರು ದಿವಸಗಳಿಂದ ನಮ್ಮ ಹತ್ರ ಬರ್ತಿದ್ದಾರೆ. ಬಂದು ನಿನ್ನೆ, ಇಲ್ಲ ನೀವು ನನಗೆ ಉತ್ತರ ಹೇಳಲೇಬೇಕು, ನಾನು ಯಾರ ಹತ್ರನೂ ಕೇಳ್ಕೊಂಡಿಲ್ಲ ವಿಚಾರನ, ನೀವು ನನಗೆ ಹೇಳಲೇಬೇಕು ವಿಚಾರ. ಏನು ವಿಚಾರ? ನನಗೆ ಬೆನ್ನಲ್ಲೆಲ್ಲ ಏನೋ ಓಡಾಡ್ದಂಗೆ ಆಗುತ್ತೆ, ಚಕ್ರ ಥರ ಓಡಾಡ್ದಂಗೆ ಆಗುತ್ತೆ, ತಿರುಗ್ದಂಗೆ ಆಗುತ್ತೆ, ಎಲ್ಲ ಭಾರ ಆಗುತ್ತೆ, ಅರಶಿನ ಹಚ್ಕೋಬೇಕು ಅನ್ಸುತ್ತೆ, ಬೇವಿನ ನೀರಲ್ಲಿ ಸ್ನಾನ ಮಾಡಬೇಕು ಅನ್ಸುತ್ತೆ, ನಿಂಬೆಹಣ್ಣು ತಿನ್ಬೇಕು ಅನ್ಸುತ್ತೆ. ನಾನು ಸುಮಾರು ಕಡೆ ಹೋಗಿ ಕೇಳಿದ್ದೀನಿ, ಎಲ್ಲರೂ ಇಲ್ಲಮ್ಮ ನಿನ್ನ ಮೈಯಲ್ಲಿ ದೇವತಾ ಶಕ್ತಿ, ದೇವಿ ಸಂಚಾರ ಆಗ್ತಾಳೆ ನಿನ್ನ ಮೈಯಲ್ಲಿ, ಅದಕ್ಕೆ ನಿನಗೆ ಈ ರೀತಿ ಆಗಿರೋದು ಅಂತ ಹೇಳ್ತಿದ್ದಾರೆ. ನೀವು ಅದನ್ನು ನೋಡಬೇಕು, ಪರೀಕ್ಷೆ ಮಾಡಿ, ಪ್ರಶ್ನೆ ಮಾಡಿ. ಸರಿ, ನಮ್ಮ ಚಾಮುಂಡೇಶ್ವರಿ ಹತ್ರ ನಾವು ಕೂತ್ಕೊಂಡು ಪ್ರಶ್ನೆ ಮಾಡಿದಾಗ 3 ಸಾರಿ ಪ್ರಶ್ನೆ ಮಾಡಿದಾಗಲೂ ದೇವತಾ ಶಕ್ತಿನೇ ಬಂತು. ಹೆಣ್ಣು ದೇವರೇ ಆಕೆನಲ್ಲಿ ಇದ್ದಾಳೆ ಅನ್ನೋ ರೀತಿಯಲ್ಲಿ ಬಂತು. ಅದನ್ನು ಪ್ರಶ್ನೆ ಮಾಡ್ತಾನೆ ಅವ್ರಿಗೆ ಮೈ ಮೇಲೆ ಒಂಥರ ಮೈಯೆಲ್ಲ ಕೂದಲೆಲ್ಲ ರೋಮಾಂಚನ ಆಗಿ ಒಂಥರ ನಿಂತ್ಕೊಂಡ್ಬಿಡ್ತು. ನನಗೇನಾಗೋಯ್ತು ಅಂತ ಹೇಳಿದ್ರೆ, ನಾನು ಒಂದು ನಾಲಿಗೆ ತೆಕ್ಕೊಂಡು ಹಿಂಗೆ ತ್ರಿಶೂಲ ಇಟ್ಕೊಂಡು ಕೂತ್ಕೊಂಡಿರೋ ಥರ ನನಗೆ ಆ ರೀತಿ ಒಂದು ಮುಖಭಾವ ನನ್ನಲ್ಲಿ ಬರ್ತಿದೆ. ಆಮೇಲೆ ನಾವು ಜಪ ಮಾಡಿ ಅದನ್ನು ತಾಮಸ ಮಾಡ್ಕೊಂಡು ಜಪ ಮಾಡಿ ಅದನ್ನು ಶಾಂತಿ ಮಾಡಿಕೊಂಡು ಆಮೇಲೆ ನಾನು ಹೇಳಿದೆ, ಯಾರ ಹತ್ರ ಕೇಳಕ್ಕೆ ಹೋಗ್ಬೇಡಿ, ದೇವತಾ ಶಕ್ತಿನೇ ನಿಮ್ಮಲ್ಲಿ ಇರೋದು. ಅದು ನೀವು ಸತತವಾಗಿ ಚಿಂತನೆ ಮಾಡ್ತಾ ಬಂದ್ಬಿಟ್ಟಿದೆ, ನಿಮಗೆ ಆ ಶಕ್ತಿ ಒಲಿದು ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಜನ ಬೂಟಾಟಿಕೆ ಅನ್ಕೊಂತಾರೆ. ಯಾಕಂದ್ರೆ ಇದ್ರ ಬಗ್ಗೆ ಸಾಧನೆ ಮಾಡಿ ಅದು ಅರಿವಿರೋದವ್ರಿಗೆ ಗೊತ್ತಿದೆ ಏನು ಅಂತ. ಬೇರೆ ಜನಗಳಿಗೆ ಗೊತ್ತಾಗಲಿದೆ, ಏನೋ ನಾಟಕ ಮಾಡ್ತಾರಪ್ಪ, ಅವರೆಲ್ಲೂ ನಾಟಕ ಮಾಡೋಂಥವ್ರಲ್ಲ. ಅವ್ರಿಗೆ ಇದೆಯಾ ಈ ರೀತಿ ಒಂದು ಅನುಭವ ಆಗಿದೆ, ಅದನ್ನು ಹೇಳ್ಕೊಳ್ಳೋಕ್ಕೆ ಭಯ ಅವ್ರಿಗೆ. ಇದನ್ನು ಯಾರ ಹತ್ರ ಹೇಳ್ಕೊಳಕ್ಕೆ ಹೋಗ್ಬೇಡಿ, ನಿಮ್ಮ ಪಾಡಿ ನೀವು ಸಾಧನೆ ಮಾಡಿ. ಶಿವಪಂಚಾಕ್ಷರಿ ಮಂತ್ರ ಹೇಳಿದೆ ನಾನು, ಶಿವಪಂಚಾಕ್ಷರಿ ಮಂತ್ರ ಸಾಧನೆ ಮಾಡಿ. ಯಾಕಂತ ಹೇಳಿದ್ರೆ ದೇವಿ ಶಕ್ತಿ ವಿಜೃಂಭಿಸಿದಾಗ ಅದನ್ನ ಹತೋಟಿಗೆ ತರೋದು ಶಿವಶಕ್ತಿ ವಿಜೃಂಭಿಸಿದಾಗ ಹತೋಟಿಗೆ ತರೋದು ಶಕ್ತಿ. ಹಾಗಾಗಿ ಕೆಲವೊಂದು ಆಹಾರ ನಿಯಮಗಳನ್ನ ಪಾಲನೆ ಮಾಡಬೇಕಾಗುತ್ತೆ. ದೇವತಾ ಶಕ್ತಿಗಳೆಲ್ಲ ನಾವು ಪೂಜೆ ಮಾಡುವಾಗ ಆಹಾರ ನಿಯಮ ಅಂದರೆ ನಾವು ಎಲ್ಲಂದ್ರಲ್ಲಿ ತಿನ್ನಬಾರ್ದು, ಪರಿಶುದ್ಧವಾಗಿ ನಾವೇ ಮನೆ ತಯಾರಿಸ್ತಾ ಅನ್ನ ತಿನ್ಕೊಳ್ಳೋದು, ಇದನ್ನೆಲ್ಲ ಮಾಡಿದಾಗ ಶಕ್ತಿ ವಿಜೃಂಭಣೆ ಆಗುತ್ತೆ. ಅದನ್ನು ಬಿಟ್ಟು ನಾವು ಆಹಾರ ನಿಯಮಗಳಲ್ಲಿ, ಆಹಾರ ವಿಹಾರಾದಿಗಳಲ್ಲಿ ನಾವು ಜಾಗ್ರತೆ ವಹಿಸಲಿಲ್ಲ ಅಂದರೆ ಅದು ಬೇರೆ ಬೇರೆ ರೀತಿ ಪರಿಣಾಮಗಳನ್ನು ಕೊಡೋಕ್ಕೆ ಪ್ರಾರಂಭ ಮಾಡುತ್ತೆ. ಆದ್ದರಿಂದ ಈ ದೇವತಾ ಶಕ್ತಿಗಳು ಉಪಾಸನೆ ಮಾಡ್ತಾ ಉಪಾಸ್ಯ ದೇವತೆಯ ಸ್ವರೂಪನೇ ಇವರಿಗೆ ಬಂದ್ಬಿಡುತ್ತೆ. ಶಿವಪಂಚಾಕ್ಷರಿ ಸಾಧನೆ, ಶಿವಯೋಗಿಗಳವರು. ಆ ಶಿವಯೋಗಿಗಳು ಹೇಗೆ ಅಂದರೆ ಶಿವನ ಎಲ್ಲ ಒಂದು ಲಕ್ಷಣ ಅವರಲ್ಲಿ ಬಂದ್ಬಿಟ್ಟಿದೆ. ಶಿವನ ಲಕ್ಷಣ, ನೀರು ಅಂದರೆ ತುಂಬ ಇಷ್ಟ. ಅಭಿಷೇಕ ಪ್ರಿಯೋ ಶಿವ, ಅವ್ರಿಗೂ ನೀರು ಅಂದರೆ ತುಂಬ ಇಷ್ಟ. ಎಲ್ಲಾದರೂ ಮೇಲ್ಗಡೆಯಿಂದ ಜಲಪಾತ ಬಂದರೆ ಕೂತ್ಕೊಂಡ್ಬಿಡ್ತಾರೆ ಗಂಟೆಗಟ್ಟಲೆ. ನಾವೆಲ್ಲ ಕೂತ್ಕೊಂಡ್ರೆ ನಮಗೆ ಶೀತ, ಜ್ವರ, ನೆಗಡಿ ಎಲ್ಲ ಬಂದ್ಬಿಡುತ್ತೆ. ಗಂಟೆಗಟ್ಟಲೆ ತಲೆ ಮೇಲೆ ನೀರು ಬೀಳಬೇಕು ಅವ್ರಿಗೆ. ಕೂತ್ಕೊಂಡ್ಬಿಡ್ತಾರೆ ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು. ಯಾರೇ ಬಂದ್ರೂ ಅವ್ರಿಗೆ ಸ್ನಾನ ಮಾಡೋಕ್ಕೆ ಹೇಳಿ ಊಟ ಕೊಟ್ಟು ಉಪಚರಿಸ್ತಾರೆ. ಶಿವಭಾವ ಅವರಲ್ಲಿ ಯಾವಾಗಲೂ ಶಿವಭಾವ. ಮೈ ಮುಟ್ಟು ನೋಡಿದ್ರೆ ನಾಡಿ ಸ್ಪಂದನೆ ಏನೂ ಇಲ್ಲ. ನಾಡಿ ಸ್ಪಂದನೆ ಇನ್ನೊಂದು ಮತ್ತೊಂದು ಏನಿಲ್ಲ. ಇವ್ರ ಶರೀರದಲ್ಲಿ ಚೈತನ್ಯ ಇದೆಯೋ ಇಲ್ಲೋ ಅಂತ ನಮ್ಗೆ ಅನ್ನಿಸ್ಬೇಕು. ಸುಮ್ಮನೆ ಕೂತಿರ್ತಾರೆ. ಹೀಗೆ ಇವ್ರ ಶರೀರದಲ್ಲಿ ಉಸಿರಾಟ ಇದೆಯೋ ಇಲ್ವೋ, ನಾಡಿಗಳು ಓಡಾಡ್ತಾ ಇದೆಯೋ, ಸ್ಪಂದನೆ ಇದೆಯೋ ಇಲ್ವೋ ಅಂತಲೇ ನಮ್ಗೆ ಅನುಮಾನ ಬಂದ್ಬಿಡೋದು. ಆ ಥರ ಶಿವಯೋಗಿಗಳವರು. ಹೃದಯ ಬಡಿತ ಅನ್ನೋದು ತುಂಬ ಕ್ಷೀಣಗತಿಲಿ ಆಗ್ತಾ ಇರುತ್ತೆ ಅವರಿಗೆ. ಇದು ವೈದ್ಯಕೀಯಕ್ಕೆ ಸಿಗದೇ ಇರೋಂಥ ಅವೆಲ್ಲ ವಿಚಾರಗಳಿವೆಲ್ಲ, ವೈದ್ಯಕೀಯ ಶಾಸ್ತ್ರಕ್ಕೆ ಮೀರಿದಂಥ ವಿಚಾರಗಳಿವೆಲ್ಲ. ಹಾಗಾಗಿ ಏನಪ್ಪ ತಾತ್ಪರ್ಯ ಅಂದರೆ ಉಪಾಸನೆ ಮಾಡ್ತಾ ಆ ದೇವತೆಯ ಸ್ವರೂಪ ಅನ್ನೋದು ಸಿದ್ಧಿಯಾಗೋಗುತ್ತೆ, ಉಪಾಸಕನಿಗೆ ಸಿದ್ಧಿಯಾಗೋಗುತ್ತೆ. ಇದರಲ್ಲಿ ಗಾಬರಿ ಪಡೋದು, ಆತಂಕ ಪಡುವಂಥ ವಿಚಾರಗಳೇನಿಲ್ಲ. ಇನ್ನು ನಾವು ಅದನ್ನು ಆನಂದ ಪಡಬೇಕು ಆ ಶಕ್ತಿ ನಮ್ಮಲ್ಲಿ ಬಂದಾಗ. ಆಮೇಲೆ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಮುಂದೆ ಆಗೋದೆಲ್ಲ ಗೊತ್ತಾಗ್ಬಿಡುತ್ತೆ. ಅದನ್ನು ದುರುಪಯೋಗ ಮಾಡ್ಕೊಳ್ತೀರಾ, ಜನಗಳು ಒಳ್ಳೆಯದಕ್ಕೋಸ್ಕರ ದುಡ್ಡನ್ನ ಆಸೆ ಪಡ್ತೀರ, ಜನಗಳಿಗೆ ಅದನ್ನು ಮಾರ್ಗದರ್ಶನ ಮಾಡ್ತಾ ಹೋದರೆ ಆ ಶಕ್ತಿ ಇನ್ನೂ ವಿಜೃಂಭಿಸುತ್ತೆ. ಅದು ಬಂತು ಅಂತ ಎಲ್ಲ ಕಡೆ ಹೇಳ್ಕೊಂಡು ತಿರುಗಾಡೋದು, ನನಗೇನೋ ಶಕ್ತಿ ಬಂದಿದೆ ಅನ್ನೋದು, ಅದನ್ನು ಪ್ರದರ್ಶನ ಮಾಡೋದು, ಅದನ್ನು ಬೂಟಾಟಿಕೆ ಥರ ಮಾಡೋದು, ಇವೆಲ್ಲ ಮಾಡಿದ್ರೆ ಶಕ್ತಿ ಅಂತರ್ಧಾನ ಆಗುತ್ತೆ. ಆದ್ದರಿಂದ ಯೋಗ್ಯರಾದ ಗುರುಗಳನ್ನು ಇಟ್ಕೊಂಡು ಸಾಧನೆ ಮಾಡಿದಾಗ ಆಯಾ ದೇವತಾ ಶಕ್ತಿಗಳು ಖಂಡಿತವಾಗಿ ಉಪಾಸಕರ ಒಂದು ಮುಖಭಾವದಲ್ಲಿ ಇರಬಹುದು, ಅವರು ಕರೆದಾಗಿರ್ಬೋದು, ಬಂದೇ ಬರ್ತಾನೆ. ಆ ಭಗವಂತ ಬಂದೇ ಬರ್ತಾನೆ, ಬಂದು ಉಪಾಸಕನನ್ನ ಕೈ ಹಿಡಿತಾನೆ. ಇನ್ನೊಬ್ಬರು ಸಾಧಕರು ಇಲ್ಲಿ ಆಂಧ್ರದಲ್ಲಿದ್ದರು,
ಇದ್ದಾರೆ, ಅವ್ರು ಇವಾಗಲೂ ಇದ್ದಾರೆ, ಅವಧೂತರವರು. ಮಲ್ಕೋಬೇಕಾದ್ರೂ ಕಾಲ ಮೇಲೆ ಕಾಲ ಹಾಕೊಂಡೇ ಮಲ್ಕೊಳ್ಳೋದು. ಲಲಿತಾದೇವಿ ಉಪಾಸಕರು, ಅವ್ರಿಗೆ ಅದು ತುಂಬ ಇಷ್ಟ. ಲಲಿತಾದೇವಿ ಯಾವ ರೀತಿ ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊಳ್ತಾಳೆ, ಅವ್ರಿಗೆ ಆ ಲಲಿತಾ ಭಾವ ಬಂದಾಗ ಕಾಲ ಮೇಲೆ ಕಾಲ ಹಾಕೊಂಡೆ ಆನಂದವಾಗಿ ಮಲಗಿರ್ತಾರೆ. ಅವ್ರ ಮುಖ ನೋಡಿದ್ರೆ ಆ ದೇವಿನೇ ಅವ್ರ ಮುಖದಲ್ಲಿ ನಲಿದಾಡ್ತಾಳೆ ಅನ್ನೋ ಅಷ್ಟು ತೇಜಸ್ಸು, ಅವ್ರ ಮುಖದಲ್ಲಿ ಅಷ್ಟೊಂದು ತೇಜಸ್ಸಿದೆ. ತೇಜಸ್ವಿಯಾದಂತಹ ಪುರುಷರವರು ಒಂದು ರೂಮಲ್ಲಿ ಮಲ್ಕೊಂಡಿರ್ತಾರೆ ಸಾಧನೆ ಮಾಡಿಕೊಂಡು. ಯಾರಾದರೂ ಬಂದರೆ ದೂರದಿಂದಲೇ ನೋಡ್ತಾರೆ, ಅದೇ ಎಲ್ಲ ಭೂತ ಭವಿಷ್ಯದ ವರ್ತಮಾನಗಳನ್ನೆಲ್ಲ ಹೇಳ್ಬಿಡ್ತಾರೆ. ಇಂತಿಂಥ ಸಮಸ್ಯೆಗೆ ಬಂದಿದ್ದೀರಾ ನೀವು, ಇಂತಿಂಥ ಇದು. ಹೀಗೆ ಸಾಧಕರು ಗುಪ್ತ, ಯಾರು ಹಣೆ ಮೇಲೆ ಬೋರ್ಡ್ ಹಾಕೊಂಡಿರಲ್ಲ, ನನ್ನ ಸಾಧಕ, ನನಗಿಂತ ಅನುಭವ ಆಗಿದೆ ಅಂತ ಯಾರು ಬೋರ್ಡ್ ಹಾಕೊಂಡು ಓಡಾಡಲ್ಲ. ಯಾಕೆಂದರೆ ನಾನು ನೋಡಿರುವಂಥ ಸಾಧಕರಲ್ಲಿ ಹಲವಾರು ಜನ IT-BT ಉದ್ಯೋಗಿಗಳು ಇದ್ದಾರೆ. ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಬರ್ತಾರೆ, ಏನೋ ಇರ್ತಾರೆ, ಸಾಧನೆ ಮಾಡ್ತಾರೆ, ಗುಪ್ತವಾಗಿ ಸಾಧನೆ ಮಾಡ್ತಾರೆ. ಯಾರು ಅಂದರೆ ಕೆಲವರು ಅನ್ಕೊಳ್ತಾರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಇರಬೇಕಾದ್ರೆ ನಾವು ಪಂಚೆ ಉಡಬೇಕು, ಅವೆಲ್ಲ ನಿಜ, ನಮ್ಮ ಸಂಸ್ಕೃತಿ ನಾವು ಬಿಡಬಾರ್ದು. ಆದರೆ ಯಾವುದೂ ಬೂಟಾಟಿಕೆ ಆಗಬಾರ್ದು, ಅದು ಸಹಜವಾಗಿರಬೇಕು. ಅದನ್ನು ಬೂಟಾಟಿಕೆ ಮಾಡಿಕೊಂಡು ನಾವು ಓಡಾಡಿದಾಗ ಏನಾಗುತ್ತೆ, ಅಲ್ಲಿ ಸಿದ್ಧಿ ಅನ್ನೋದು ಹೊರಟೋಗುತ್ತೆ. ಅಂದರೆ ಅವ್ರವ್ರ ವೃತ್ತಿನಲ್ಲಿ ಅವ್ರು ಆನಂದವಾಗಿದ್ದಾರೆ, ಪ್ಯಾಂಟ್ ಶರ್ಟೇ ಹಾಕೊಳ್ತಾರೆ, ಕೆಲಸಕ್ಕೆ ಹೋಗ್ತಾರೆ, ಬರ್ತಾರೆ, ಸಾಧನೆಯಲ್ಲಿ ಪರಿಪಕ್ವತೆಯಿಂದ ತಲುಪಿದ್ದಾರೆ. ಸಾಧನೆಯಲ್ಲಿ ಮಾಮೂಲಿ ಮನೆಗೆ ಬಂದಾಗ ನಮ್ಮ ಆಚಾರ ವಿಚಾರ ಪಂಚೆ ಉಡೋದು ಇವೆಲ್ಲ ಮಾಡ್ತಾರೆ, ಕೆಲಸಕ್ಕೆ ಹೋಗ್ತಾರೆ, ಬರ್ತಾರೆ. ನೋಡಿದವರು ಪಕ್ಕಾ ಪ್ರಾಪಂಚಿಕ ಮನುಷ್ಯರು ಅಂತ ಅನ್ನಿಸ್ಬೇಕು. ಆದರೆ ಸಾಧನೆಯಲ್ಲಿ ಒಂದು ಹಂತವನ್ನು ದಾಟಿಬಿಟ್ಟಿದ್ದಾರೆ. ಹೀಗೆ ಯಾರು ಬೋರ್ಡ್ ಹಾಕ್ಕೊಂಡು ಓಡಾಡೋದಿಲ್ಲ, ನಾನು ಸಾಧಕ, ನಾನು ಈ ಥರ ಮಾಡಿದ್ದೀನಿ, ನನಗೆ ಇಂಥ ದೇವರುಗಳು ಕಾಣಿಸಿದೆ ಅಂತ ಯಾರು ಬೋರ್ಡ್ ಹಾಕ್ಕೊಂಡು ಓಡೋದಿಲ್ಲ. ಅದೇ ರೀತಿ ಸಾಧಕ ಆದವನು ಪ್ರಚಾರ ಮಾಡ್ಕೊಳ್ಳಲ್ಲ, ನನಗೆ ಇಂತಿಂಥ ಶಕ್ತಿ ಇದೆ, ಇಂತಿಂಥದ್ದು ಅನುಭವ ಆಗಿದೆ ಅಂತ ಯಾರು ಪ್ರಚಾರ ಮಾಡ್ಕೊಳ್ಳಲ್ಲ. ಯಾರು ಪ್ರಚಾರ ಮಾಡ್ಕೊಳ್ತಾರೆ, ನಾನು ಹೀಗೆ ತಮ್ಮ ಬಗ್ಗೆ ಯಾರು ಆತ್ಮಸ್ತುತಿ ಮಾಡ್ಕೊಳ್ತಾರೆ, ಅಲ್ಲಿ ಶಕ್ತಿ ಇಲ್ಲ. ಗುಪ್ತನೋ ಮುಕ್ತ ಪ್ರಕಟನೋ ಭ್ರಷ್ಟ ಅಂತ. ಯಾರು ಗುಪ್ತವಾಗಿರ್ತಾರೆ ಅವನು ಮುಕ್ತ ಆದ ಅಂತ. ಪ್ರಕಟನೋ ಭ್ರಷ್ಟ ಅಂದರೆ ಪ್ರಕಟ ಮಾಡ್ಕೊಳ್ಳೋದು, ನನಗೆ ಇಂತಿಂಥ ಶಕ್ತಿಗಳಿದೆ, ನನಗೆ ಹಿಂಗೆ ಅನುಭವ ಆಯಿತು, ನಾನು ಇಂಥವನು, ನನಗೆಲ್ಲ ಗೊತ್ತಾಗುತ್ತೆ, ಪ್ರಕಟ ಮಾಡ್ಕೋಬಾರ್ದು. ಅದನ್ನು ಗುರು ಹತ್ರ ಮಾತ್ರ ಹೇಳಬೇಕು, ಭಗವಂತನ ಹತ್ರ ಹೇಳಬೇಕು. ಸಾಧ್ಯ ಆಯಿತಾ 4 ಜನಕ್ಕೆ ಒಳ್ಳೇದು ಮಾಡಬೇಕು, ಅದರಿಂದ ಆ ಶಕ್ತಿಯಿಂದ. ಅದನ್ನು ಬಿಟ್ಟು ಯಾವಾಗ ಅವನು ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ, ಆವಾಗ ಯಾವ ಶಕ್ತಿನೂ ಅಲ್ಲಿ ಕೆಲಸ ಮಾಡಲ್ಲ. ಕೆಲವೊಂದು ಮಹಾನುಭಾವರು ಸಾರ್ವಜನಿಕವಾಗಿ ತಮ್ಮ ಶಕ್ತಿಗಳನ್ನು ಪ್ರಕಟ ಮಾಡ್ತಿರ್ತಾರೆ, ಇದೂ ಇದೆ. ಕೆಲವರು ಸಾರ್ವಜನಿಕವಾಗಿ ತಮ್ಮ ಶಕ್ತಿನ ತೋರಿಸ್ತಿರ್ತಾರೆ, ಅದಕ್ಕೆ ಅವರಿಗೆ ಆ ದೇವತೆ ಆದೇಶ ಮಾಡಿರುತ್ತೆ, ನೀನು ಈ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು ಅಂತ. ಸಾರ್ವಜನಿಕವಾಗಿ ನೀನು ನಿನ್ನ ಶಕ್ತಿನ ತೋರಿಸ್ಬೇಕು, ಇದರಿಂದ ಜನಗಳಿಗೆ ಏನೇ ಸಮಸ್ಯೆಗಳಿದ್ರು ನಿನ್ನ ನಿವಾರಣೆ ಆಗಬೇಕು ಅಂತ ದೇವರೇ ಕೆಲವೊಂದು ಸಾರಿ ಆಜ್ಞೆ ಮಾಡಿರ್ತಾರೆ. ಅದು ಬೇರೆ ವಿಚಾರ. ಅದು ಅವರು ಜನಗಳಿಂದ ಏನೋ ದುಡ್ಡು ತಗೊಳ್ಳೋದು, ಇನ್ನೊಂದು ಏನೋ ಮಾಡ್ತಿರಲ್ಲ ಪಾಪ, ಆದರೆ ತಮ್ಮ ಶಕ್ತಿನ ಪ್ರಕಟ ಮಾಡ್ತಿರ್ತಾರೆ. ಆ ಥರ ವಿಚಾರಗಳು ಇದೆ. ಆದ್ದರಿಂದ ಉಪಾಸನಾ ವಿಧಿ, ಭಗವಂತನ ಉಪಾಸನೆ ಮಾಡ್ತಾ 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 ಆ ದೇವತೆನೇ ಇವರಲ್ಲಿ ಆಗುತ್ತೆ. ಆ ದೇವತೆಗೂ ಇವ್ರಿಗೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಹೇಳ್ತಿರ್ತಾರೆ ಕೆಲವರು, ಪೂಜೆ ಮಾಡೋ ವಿಗ್ರಹ, ಪೂಜೆ ಮಾಡೋ ಸಾಧಕ, ಇಬ್ಬರು ಮುಖನೂ ಒಂದೇ ರೀತಿ ಆಗೋಗುತ್ತೆ. ಆ ವಿಗ್ರಹ ನೋಡಿದ್ರು ಆ ವಿಗ್ರಹದಲ್ಲಿ ಇವ್ರ ಮುಖ ಕಾಣಿಸುತ್ತೆ, ಒಂದೊಂದ್ಸಲಿ ಇವ್ರ ಮುಖದಲ್ಲಿ ದೇವರು ಪ್ರತಿಬಿಂಬ ಕಾಣೋದಕ್ಕೆ ಬಿಂಬ ಪ್ರತಿಬಿಂಬ ಭಾವ ಅಂತ ನಾವು ಹೇಳ್ತೀವಿ.